ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಮತ್ತು ಎಲ್ಲ ಗ್ರಾಹಕ ಸಂಘದ ಸದಸ್ಯರಿಗೆ ಥ್ಯಾಂಕ್ ಯು. ಇವತ್ತಿನ ಪತ್ರಿಕಾ ಗೋಷ್ಠಿಯಲ್ಲಿ ಇವತ್ತು ಮಂದಿದೆ ಆದರೂ ಹೇಳ್ತಾ ಇದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ಆ ಸರ್ಕಾರದಲ್ಲಿ ನಮ್ಮ ಶಾಸಕರಾದ ವಿಜಯಾನಂದರಿಗೆ ಆದ್ಯತೆಯನ್ನು ಕೊಡಬೇಕಂತ ಒತ್ತಾಯ ಮಾಡಿಸಿ ಸಲಹೆ ತೆಗೆದಿದೆ. ಮತ್ತು ದಯವಿಟ್ಟು ನಮ್ಮ ಎಲ್ಲ ವಿನಂತಿ ಅವರು ಯುವಕರಾದ ಅವರು ಹೋರಾಟಗಾರರಾದ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲು ಒಂದು ಮಂತ್ರಿ ಸ್ಥಾನ ಕೆಲಸ ಮಾಡ್ತಾ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಮುಂದೆ ಮಾತಾಡ್ಸಿದ್ದು ಇತಿಹಾಸ ಎಷ್ಟು ನಾಳ ನಮ್ಮ ದೇಶದ್ದು ಶಾಸಕರು ಮತ್ತು ರಾಜ್ಯ ಮಟ್ಟದೊಳಗೆ ಕೆಪಿಸಿಸಿ ಅಧ್ಯಕ್ಷರಾದ ಆಮೇಲೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ವಿಷಯ ಇದು ಎಲ್ಲಾ ಎಸ್ ಪಾಟೀಲ್ ಎಸ್ ಕಂಟಿ ಆಮೇಲೆ ಎಲ್ಲಾ ತರದ ಎಸ್ ಅದಕ್ಕೆ ಒಂದು ವಿಷಯ ಜೋಕ್ದಾಗಿ ಹೇಳ್ತಾರೆ. ಹಾಲಪ್ಪ ಚುನಾವಣೆಗೆ ಪ್ರಚಾರ ಮಾಡಿದ್ವಿ. ಅದಕ್ಕೆ ಅವ್ರಿಗೆ ಏನ್ ಹೇಳಿದ್ ನಾನು ನಮ್ಗೆ ಚಮ್ಮಣ ತೆಗೆದು ಶಮ್ಮಟ ಮಾಡ್ತೀನಿ ಅಂತಾರೆ. ಯಾಕಂತ ರಾಜ್ಯ ತಗೊಂಡೋಗ್ರಿ ಎಸ್ ಅದಕ್ಕೆ ಅವ್ರು ಏನೇ ನಾ ಅಪೇಕ್ಷೆ ಆಗ್ತಿರ್ತಾನೆ ಇಲ್ಲಿ ಯಾಕೆ ಆಮೇಲೆ ಶಿವರಾಜ್ ತಂಗಡಿತು ಇದು ಎಸ್ ಸಿಬ್ಬಂದಿ ಫಲ ಐತಿ. ಹೀಗಾಗಿ ಈ ಸದ್ಯ ನನ್ನ ಅನಿಸಿಕೆ 95% ಸಾಧ್ಯತೆ ಐತಿ. ಸಚಿವ ಸಿಗೋದು ಅದಕ್ಕೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕರ ನಮ್ಮ ಮತಕ್ಷೇತ್ರ ಬಹಳ ಬೆಳವಣಿಗೆ ಆಗುತ್ತದೆ. ಒಳ್ಳೆ ರೀತಿಯಲ್ಲಿ ನಾನು ಇನ್ನೇನು ಒತ್ತಾಯ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ, ಆಮೇಲೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಹರಿಪ್ರಸಾದ್ ಅವರಿಗೆ ಇನ್ನೇನು ಒತ್ತಾಯ ಮಾಡ್ತೀನಿ. ಆಮೇಲೆ ಇನ್ನೂ ವಿಷಯ ಇರುತ್ತೆ, ಈ ಎಸ್ ಆರ್ ಕಾಶಪ್ಪವರಿಗೆ ಬರ್ಸಕ್ ಹೋಗ್ತಾರೆ. ನಾನು ಪಾಟೀಲ್ ಅವರು ಮಧ್ಯವರ್ತಿ ಶಾಸಕ ತಿಳ್ಕೊಂಡವರು ಅಲ್ಲಿ ಸಹ ಬರ್ತಾರ. ಆಮೇಲೆ ಅಲ್ಲಿ ಸಹ ಬರ್ತಾರ ಗಾಡಿ ಬರ್ತಾನ ಒಟ್ಟು ಗಾಡಿ ಮಾಡ್ಕೊಂಡು ನಾಯ್ಕರ್ ಆಮೇಲೆ ಆಮೇಲೆ ಇನ್ನೊಂದು ಪ್ರಕಾಶ್ ಎಲ್ಲ ಕಡೆ ಹೋಗಿ ಭಾರಿ ಒಂದು ಕಾರ್ ಹಾಕೊಂಡ್ಬಿಟ್ರೆ ಎಲ್ಲ ಕಡೆ ಉದ್ದೇಶ ಏನಪ್ಪ ಅಂತಂದ್ರೆ ಏನಾದ್ರು ಸ್ಥಾನ ವಿಜಯ ಬಹಳ ಆಟೈತಿ. ದಯವಿಟ್ಟು ಇದನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸರ್ಕಾರದ ಸಂಪುಟದಲ್ಲಿ ನಮ್ಮ ವಿಜ್ಞಾನ ಕಾಶಪ್ಪನ ಮಂತ್ರಿ ಸ್ಥಾನ ಕೊಡಬೇಕು. ಕೊಟ್ಟರೆ ನಮ್ಮ ಅಭ್ಯರ್ಥಿ ಆಗ್ತಕ್ಕಂಥದ್ದು ಸನ್ಮಾನ್ಯ ಶಾಸಕರು ಶ್ರೀ ವಿವೇಕಾನಂದ ಸ್ಮಶಾನ ಇದೇ ತರ ವೀರಶೈವ ಲಿಂಗಾಯತ ಅಧ್ಯಕ್ಷರಾದಂತಹ ಶ್ರೀ ವಿಜ್ಞಾನ ಕಾಶಪ್ಪನವರು ಅತ್ಯಂತ ಹವ್ಯಕಕ್ಕೆ ಹೋದಂತ ವ್ಯಕ್ತಿ, ಎಲ್ಲ ಜೊತೆಗೆ ಸಮಾನತೆಯಿಂದ ಹೋಗುವಂತಹ ವ್ಯಕ್ತಿ. 2 ಬಾರಿ ಶಾಸಕರಾಗಿದ್ದಾರೆ. ಮೊದಲನೇ ಅವಧಿಯಲ್ಲಿ ಚುನಾವಣಾ ಸರ್ಕಾರದಲ್ಲಿ ಮೊದಲನೇ ಅವಧಿಯಲ್ಲಿ ಬಹಳ ನಮ್ಮ ಉತ್ಸಾಹದಿತ್ತು ಅವರಿಗೆ ಮಂತ್ರಿಸ್ಥಾನ ಸಿಕ್ಕೇ ಬಿಡ್ತು ಅನ್ನೋದ್ರಲ್ಲಿ. ಇವಾಗ ಅಚಾನಕ್ಕಾಗಿ ಅವರಿಗೆ ಕೈ ತಪ್ಪುತ್ತಾ ಕುಸಿರ್ತಾನೆ. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಬಹಳ ಉತ್ಸಾಹ ಇದ್ದಾರೆ. ಅವರು ಕೂಡ ಯುವಕರಿಗೆ ಬಹಳ ಮನ್ನಣೆ ಕೊಡ್ತಾರೆ. ನಮ್ಮ ವಿಜಯ ಕಾಶಪ್ಪನ ಸಾಹೇಬರು ಅವರಿಗೆ ಬಹಳ ಹತ್ತಿರ ಸಂಬಂಧ ಇಟ್ಕೊಂಡಿದ್ದಂತ ಜೊತೆಗೆ ಅವರ ಅಭಿವೃದ್ಧಿ ಬಹಳ ಒಳ್ಳೆ ಕನಸು ಕಂಡಿದ್ದಾರೆ. ಈ ಮುರುಗನ್ ತಾಲೂಕಿಗಾಗಲಿ ಬಹಳ ಎಲ್ಲ ಜೊತೆ ಎಲ್ಲಾ ಸಮಾಜ ಬಾಂಧವರು ಎಲ್ಲ ಜನರಿಗೆ ಉತ್ತಮ ಮಧ್ಯವಿದ್ದಂತ ವ್ಯಕ್ತಿಗೆ ರಾಜ್ಯಾದ್ಯಂತ ಉತ್ತಮ ಕೆಲಸ ಮಾಡಲು ಅಂತ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ರೆ ಇನ್ನೂ ಅರ್ಥಪೂರ್ಣವಾಗಿ ಸಚಿವ ಸಂಪುಟದಲ್ಲಿ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸುತ್ತಾಗುತ್ತಾರೆ. ಜೊತೆಗೆ ನಾಲ್ಕಿರುವಂತೆ ಜೊತೆಗೆ ಅಲ್ಲಿ ಬೆಂಗಳೂರಿಗೆ ವ್ಯಕ್ತಿಗಳ ಸಂಬಂಧ ಇಟ್ಕೊಂಡಂತ ಬಲ್ಲ ಮೂಲ ಪ್ರಕಾರ ವಿಜಯಾನಂದ ಕಾಶಪ್ಪ ಸಾಹೇಬರು ಈ ಆಡಳಿತ ವ್ಯವಸ್ಥೆಯಲ್ಲಿ ವಿಧಾನಸಭೆಯಲ್ಲಿ ಅತ್ಯಂತ ಕಳಕಳಿಯಿಂದ ಅತ್ಯಂತ ಕರ್ತವ್ಯ ನಿಷ್ಠೆಯಿಂದ ಪ್ರತಿ ಸಭೆಯಲ್ಲೂ ಭಾಗವಹಿಸಿದಂತ ಕೆಲವು ಜನರು ಇವರು ಕೂಡ ಒಬ್ಬರಾಗಿದ್ದಾರೆ. ಆಮೇಲೆ ತಾವು ಏನ್ ಹೇಳೋದಕ್ಕಾಗಿದೆ ಅದನ್ನ ನಿಷ್ಪಕ್ಷವಾಗಿ ಯಾವುದೇ ಅಂಜಿಕೆ ಎದುರು ಕೇಳಿದಂತ ಹೇಳಂತ ವ್ಯಕ್ತಿ ನಮ್ಮ ಕಾಶಪ್ಪ ಸಾಹೇಬರಾಗಿದ್ದಾರೆ. ಸೊ ಅಂತವರಿಗೆ
ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ರೆ ಆ ಒಂದು ಹುದ್ದೆಗೆ ಗೌರವ ಹೆಚ್ಚಿಸಿದಂತಾಗುತ್ತೆ ಅಂತ ಕೇಳ್ಕೊಳ್ತಾ ಇಲ್ಕಲ್ಲ ನಗರ ಹಾಗೂ ಹುಮ್ಮನ್ ತಾಲೂಕದ ಮತಕ್ಷೇತ್ರದ ಪರವಾಗಿ ನಾನು ಡಿ ಕೆ ಶಿವಕುಮಾರ್ ಪರವಾಗಿ ಅಧ್ಯಕ್ಷ ಸಾಹೇಬರಿಗೆ ಡಿ ಕೆ ಹರಿಪ್ರಸಾದ್ ಸಾಹೇಬರಿಗೆ ಕಾಂಗ್ರೆಸ್ ಎಲ್ಲ ಮುಖಂಡರಿಗೆ ಒತ್ತಾಯವಾಗಿ ಸರ್ಕಾರದಿಂದ ಮನವಿ ಮಾಡ್ಕೊಳ್ಳೋದಂದ್ರೆ ಏನು ಕಾಶಪ್ಪನ ಸಾಹೇಬರಿಗೆ ಶಾಸಕರಿದ್ದಾರೆ ಅವ್ರು ಸಚಿವ ಸ್ಥಾನ ಕೊಟ್ರೆ ನಮ್ಮ ಮುಂದಿನ ಮತಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮುಂಬರುವ ದಿನಮಾನಗಳಲ್ಲಿ ಕೂಡ ಈ ಕ್ಷೇತ್ರ ಇನ್ನೂ ಉತ್ತಮ ಉದಾಹರಣೆಯಾಗಿ ಹೊರಹೊಮ್ಮುತ್ತೆ ಅಂತ ಹೇಳ್ಕೊಳ್ತಾ ನನ್ನ ಈ ಒಂದು ಒತ್ತಾಯವನ್ನು ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕಾಂಗ್ರೆಸ್ ಎಲ್ಲ ಮುಖಂಡರು ಅದನ್ನ ಪರಿಗಣಿಸಬೇಕಂತ ಕೇಳ್ಬೋದು. ಧನ್ಯವಾದ. ನಿಮ್ಮ ಎಲ್ಲರ ಆತ್ಮೀಯರು ಹೀಗೆ ಪಾತ್ರರಾದಂತ ವಿಜಯಾನಂದ ಕಾಶ್ಯಪ್ನವರು ಸಚಿವ ಸ್ಥಾನ ಫಸ್ಟ್ ಬ್ಯಾಚ್ ನಾವು ಗೆಸ್ಕೊಂಡಿದ್ವಿ. ನಾವು ಪರ್ಟಿಕ್ಯುಲರ್ಲಿ ನಾವು ಅಷ್ಟು ಬಟ್ ನಾವು ಸಾರ್ವಜನಿಕ ಎಲ್ಲರೂ ಸಮಾಜದಾಗ ವಿಚಾರ ಮಾಡ್ತೀವಿ. ನಮ್ಮ ವಿಜಯಾನಂದ್ ಅವರು ಅತಿ ಧೈರ್ಯವಂತರು ಅದಾಗ ಯುವಕರದಾಗ ಮತ್ತೆ ಎಲ್ಲಾ ಸಮಾಜದವರು ಕೂಡ ಅವರು ಒಳ್ಳೆ ಸಂಬಂಧ ಇಟ್ಕೊಂಡಾರ. ಒಂದು ಸಾಮಾನ್ಯ ಒಬ್ಬ ಕೂಲಿಕಾರ ಮನುಷ್ಯ ಯಾರು ಉತ್ತಮದಿಂದ ಮಾತಾಡ್ತಾರ ಅವ್ರ ಕೇಂದ್ರ ಸಮಾಚಾರ ಕೇಳ್ತಾರ ಅಂತ ವ್ಯಕ್ತಿ ನಮಗ ಈ ಭಾಗದ ಮಿನಿಸ್ಟರ್ ಎಲ್ಲರೂ ಇಲ್ಕಲ್ಲ ಮುಂದ ಈ ಭಾಗಕ್ಕೆ ಅಭಿವೃದ್ಧಿ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಅವ್ರಿಗೆ ಸಚಿವ ಸ್ಥಾನ ಸಿಗ್ಬೇಕು ಅಂತ ನಾನು ತಾಯಿ ಅಂಬಾಮಣಿ ಜಗದಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಒಂದೆರಡು ಮಾತು